ವಿಜಯೇಂದ್ರನ ಬದಿಸರಿಸಬೇಕು ಅನ್ನುವಂಥದ್ದು. ಯಾಕಂದ್ರೆ ಇವರ ಮುಂದುವರೆದ್ರಪ್ಪ ಅಂದ್ರೆ ನಮ್ಮ ನಾಯಕರು ಬೆಳೆಯೋದಿಲ್ಲ, ಅವರು ಬೆಳ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ನಮಗೇನು ಇಲ್ಲಪ್ಪ. ನಾವು ಕೇವಲ ಒಬ್ಬರ ಏನಂತಂದ್ರೆ ಅವ್ರನ್ನ ಬೆಂಬಲಿಸ್ತಾ ಹೋಗುವಂಥ ಪರಿಸ್ಥಿತಿ ಬರ್ತದೆ ಅನ್ನುವಂಥದ್ದು ಈ ಎಲ್ಲ ನಾಯಕರ ಅಂಬೋಣಾಗ್ಯದ. ಈ ನೆಲೆಯಲ್ಲೇ ಈಗಾಗಲೇ ಮತ್ತು ಇವರು ಫೇಲ್ಯೂರ್ಗಳನ್ನು ಹೆಚ್ಚು ಹೊತ್ತು ಕೊಟ್ಟು ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ಇವ್ರನ್ನ ಸೋಲಿಸಲೇಬೇಕು ವಿಜಯೇಂದ್ರ ಅವ್ರನ್ನ ಫೆಬ್ರವರಿ ನಡೀತಿರುವಂಥ ಚುನಾವಣೆಯೊಳಗೆ. ಅಂದ್ರೆ ಅಷ್ಟರೊಳಗೆ ಈ ಚುನಾವಣೆ ಆಗುವುದು ಅಂತ ಸತ್ಸದ್ದ. ಹೀಗಾಗಿ ಇತ್ತೀಚಿನ ಡೆವಲಪ್ಮೆಂಟ್ ಏನಪ್ಪ ಅಂತಂದ್ರೆ ಚುನಾವಣೆ ಬಿ ಜೆ ಪಿಯಲ್ಲಿ ಆಗೋದು ನಿಶ್ಚಿತದ. ಅದಕ್ಕಾಗಿ ನಾವು ಇಲ್ಲೇ ಏನಪ್ಪ ಅಂದ್ರೆ ಅವರ ವಿರೋಧವಾಗಿ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ, ಮತ್ತೇನೋ ಮಾಡ್ತಾರೆ. ಇದು ಪಕ್ಷ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸದ. ಇಂಥ ಅನೇಕ ಆರೋಪಗಳನ್ನು ನಮ್ಮ ವಿರೋಧಿ ನಾಯಕರು, ಬಿ ಜೆ ಪಿ ವಿರೋಧಿ ನಾಯಕರು, ಅದರಲ್ಲೂ ವಿಜಯೇಂದ್ರ ವಿರೋಧಿ ನಾಯಕರು ಮಾತಾಡ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಅವರು ಅಲ್ಲೆಲ್ಲ ಏನಾರು ಮಾಡಿದ್ದನ್ನು ಒಂದು ಹಂತಕ್ಕೆ ತರಬೇಕು ಅಂತೇಳಿ. ಆದರೆ ಇದು ಸಾಧ್ಯನಾ ಅನ್ನುವಂಥದ್ದು. ಯಾಕಂದರೆ ಯಡಿಯೂರಪ್ಪನವ್ರಿಗೆ ಬಿ ಜೆ ಪಿಯ ಇಡೀ ಯಾಕಂದ್ರೆ ಮೂಲಭೂತವಾಗಿ ಅದನ್ನು ಕಟ್ಟಿದವರು, ಬೆಳೆಸಿದವರು, ಅಲ್ಲಿ ಎಲ್ಲೆಲ್ಲಿ ಸಂಘಟನೆ ಏನೇನದ, ಎಂತದ, ಯಾರ ಶಕ್ತಿ ಎಷ್ಟು ಲಿಮಿಟ್ ಅದ, ಎಷ್ಟು ಅನ್ಲಿಮಿಟೆಡ್ ಅದಾರ, ಇದರ ಬಗ್ಗೆ ಸಾಕಷ್ಟು ಅಭ್ಯಾಸ ಮಾಡಿದಂಥವ್ರು ಇದ್ದಾರೆ. ಹೀಗಾಗಿ ಅವರು ಎಲ್ಲಿ ಹಿಡಿಬೇಕು, ಯಾವ ರೀತಿಯಾಗಿ ಇವ್ರನ್ನ ನಾವು ಬದುಕಿ ಸರಿಸಬೇಕು ಅನ್ನೋಂಥ ವಿಚಾರದಲ್ಲಿಯೂ ಅವರ ಮುಂದಿದ್ದಾರೆ. ಯಾಕಂದ್ರೆ ಈಗಾಗಲೇ ನಿಮಗೆ ಗೊತ್ತದ ನಳಿನಿ ಕಟೀಲ್ರವರು ಒಂದು ವಿಧಾನಸಭಾ ಚುನಾವಣೆಯಲ್ಲೇ ಸೋತ ಕಾರಣಕ್ಕಾಗಿ ಹಿಂದೆ ಸೇರಿಸಿ ಅವರು ಆ ಜಾಗದಲ್ಲಿ ನಮ್ಮ ವಿಜೇಂದ್ರನ್ನು ಕೂಡಿಸಿದ್ದಾರೆ. ಒಂದು ವೇಳೆ ಆವತ್ತೇನಾದರೂ ವಿಧಾನಸಭಾ ಚುನಾವಣೆಯೆಲ್ಲ ಮ್ಯಾಕ್ಸಿಮಮ್ ಆಗಿ ಅಧಿಕಾರಕ್ಕೆ ಬಂದಿದ್ದರೆ ನಿಶ್ಚಿತವಾಗಿಯೂ ಯಡಿಯೂರಪ್ಪನವರು ಮೂಲಿಗೆ ಹೋಗಿಬಿಡ್ತಿದ್ರು ಏನೋ. ಆದರೆ ದುರಂತ ಏನಾಯ್ತಪ್ಪ ಅಂತಂದರೆ ಈ ವಿರೋಧಿಗಳದು ಆವತ್ತು ಈ ವಿರೋಧಿಗಳು ಏನು ಬಿ ಎಲ್ ಸಂತೋಷ್ ಆಯ್ತು, ಇನ್ನುಳಿದವರಾಯ್ತು, ಎಲ್ಲರೂ ಶತಪ್ರಯತ್ನ ಮಾಡಿದರು. ಸ್ವತಃ ಮೋದಿಯವರು ಇಲ್ಲಿ ಬಂದ ಒಂದು ಬಹಿರಂಗವಾಗಿ ಬಜರಂಗಿ ಅಂತ ಹೇಳಿದ್ರು ಗೆಲ್ಲಕ್ಕಾಗಲಿಲ್ಲ. ಇದು ಒಂದು ದೊಡ್ಡ ಕಾರಣ ಆಗಿದೆ, ದೊಡ್ಡ ಹೊಡೆತ ಇದೆ ಈ ವಿರೋಧಿಗಳ ಗುಂಪಿಗೆ. ಅದಕ್ಕಾಗಿ ಇವ್ರನ್ನ ಹೆಂಗೆ ಸರಿಸಬೇಕಪ್ಪ ಹಿಂದಕ್ಕಂತ. ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಸಹಿತ ಭಾಳ ತಿಳ್ಕೊಂಡಷ್ಟು ಮಟ್ಟಿಗೆ ಹಿನ್ನಡೆ ಆಗಲಿಲ್ಲ. ಇದು ಭಾಳ ಗಮನಿಸಬೇಕಾಗಿದ್ದು ಅಂತ. ಏನಾದರೂ 8-9 ಅಷ್ಟೇ ಆಯ್ಕೆ ಆಗಿದ್ದೀರಪ್ಪ ಅಂತಂದ್ರೆ ಬಿ ಜೆ ಪಿಯಿಂದ ಮೋಸ್ಟ್ ಪ್ರಬಲ್ ಇಷ್ಟರೊಳಗೆ ನಮ್ಮ ವಿಜೇಂದ್ರ ಅವ್ರ ಮನೆಗೆ ಹೋಗ್ತಿದ್ರು ಏನೋ. ವಿಶಾಲದಲ್ಲ 19 ಆಯ್ಕೆ ಆಗಿದ್ದು. ಯಾಕಂದರೆ ಗ್ಯಾರಂಟಿ ಅದ, ಸಿದ್ದರಾಮಯ್ಯ ಅಂತ ನಾಯಕರಿದ್ದ,